ಅದ್ಯಾಕೆ ಹಾಗಂತಿದ್ಯಾ? ಅಖಿಲ್ ಅವ್ರು ಕಲ್ಕತ್ತಾ ಹೋಗಿದ್ದಾರೆ ಅಂತ ಇವತ್ತೆಲ್ಲ ನಾನು ಫ್ಯಾಕ್ಟ್ರಿಲೇ ಇದ್ನಲ್ಲ. ಫ್ಯಾಕ್ಟ್ರಿಲಿದ್ರೆ ಸಾಕಾಗುತ್ತಾ? ಎಲ್ಲ ಕೆಲಸನೂ ನೋಡ್ಕೋಬೇಕಲ್ವಾ? ನೋಡ್ಕೋತಿದ್ನಲ್ಲ. ಏನ್ ನೋಡ್ಕೋತಿದ್ಯೋ ಏನೋ. ಅಲ್ಲಿ ಅಖಿಲ್ ಮತ್ತೆ ಬಾವ ಕಲ್ಕತ್ತಾಗೆ ಯಾಕೆ ಹೋಗಿದ್ದಾರೆ, ಯಾವ ಕಂಪನಿನ ನೋಡಕ್ ಹೋಗಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಯಾಕೆ ಗೊತ್ತಿಲ್ಲ. ದತ್ತಾ ಅಂಡ್ ದತ್ತಾ ಕಂಪ್ನಿ ಹತ್ರ ಮಾತಾಡಕ್ ಹೋಗಿದ್ದಾರೆ. ದತ್ತಾ ಅಂಡ್ ದತ್ತಾ ಕಂಪನಿನಾ? ಪರವಾಗಿಲ್ವೇ, ಈಗೀಗ ಬಿಸ್ನೆಸ್ ವ್ಯವಹಾರನ ಚೆನ್ನಾಗೇ ನೋಡ್ಕೋತಿದ್ಯಾ. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಅರುಣ್, ಹಾ ಹೇಳು. ನನ್ನ ಲ್ಯಾಪ್ಟಾಪ್ ಕೆಲಸ ಮಾಡ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ನಿನ್ ಲ್ಯಾಪ್ಟಾಪ್ ತಗೋಬೋದಾ? ಅದಕ್ಕೆ ಪರ್ಮಿಷನ್ ಕೇಳಬೇಕಾ? ತಗೊಂಡು ಹೋಗು. ಥ್ಯಾಂಕ್ ಯು. ಈಗ ನಾನು ಆ ದತ್ತಾ ಆ್ಯಂಡ್ ದತ್ತಾ ಕಂಪನಿಯವ್ರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದನ್ನು ನೋಡಿ ಅವರು ಅಖಿಲ್ಗೆ ಯೋಚನೆ ಮಾಡ್ತಿರೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರನ ಕೊಡೋಕ್ಕಾಗದೆ ಅಖಿಲ್ ಫೇಲ್ ಆಗ್ತಾನೆ. ಎಸ್, ನನಗೆ ನೆಗಡಿ ಆದ್ರೆ ಹಾಡೋದಿಕ್ಕೆ ತೊಂದರೆ ಆಗತ್ತೆ ಅಂತಲ್ವಾ ಅಖಿಲ್ ಅವ್ರಿಗೆ ಕೋಪ ಬಂದಿದ್ದು. ನನ್ನ ಕಷ್ಟ ನೋಡಿ ಅಲ್ವಾ ಅಖಿಲ್ ಅವ್ರಿಗೆ ಕೋಪ ಬಂದಿದ್ದು. ಅಂದ್ರೆ ನನ್ನ ಮೇಲಿರೋ ಪ್ರೀತಿಗೆ ಅಲ್ವಾ ಕೋಪ ಬಂದಿದ್ದು. ಪ್ರೀತಿ ಹೆಚ್ಚಾದ್ರೆ ಪ್ರೀತಿಸೋರ್ ಮೇಲ್ ಕೂಡ ಹೀಗೆ ಕೋಪ ಬರತ್ತೇನೋ. ಮತ್ತೆ ನಾನು ಅಖಿಲ್ ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂಡೆ ಅಂದ್ರೆ ನನಗೂ ಕೂಡ ಅಖಿಲ್ ಅವ್ರ ಮೇಲೆ ನನ್ನಿಂದ ಕೋಪ ಬಂದಿರೋ ಅಖಿಲ್ ಅವ್ರಿಗೆ ನಾನೇ ಕೋಪ ಕಡಿಮೆ ಮಾಡಿಸ್ಬೇಕು. ಫೋನ್ ಮಾಡಿ ಮಾತಾಡ್ತೀನಿ. ಶ್ಯಾಮಾ, ನಿನಗ್ ನೆಗಡಿ ಆಗಿದ್ಯಂತಲ್ಲ? ಯಾರು ಹೇಳಿದ್ದಕ್ಕ? ನೀನ್ ಹೇಳ್ದೇ ಇದ್ರು ನನ್ ಮೈದ್ನ ನನ್ಗೆ ಹೇಳಿದಾನೆ. ನೀನೀಗ ಹಬೆ ತಗೋಬೇಕು ಅಂತ ಆರ್ಡರ್ ಮಾಡಿದಾನೆ. ಅರ್ಧ ಗಂಟೆಲಿ ನೆಗಡಿ ಎಲ್ಲ ಓಡ್ ಹೋಗ್ಬೇಕು ಅಂತ ಅಂದಿದ್ದಾನೆ. ಸರಿಯಾಗಿ ಹಬೆ ತಗೊಂಡು ಬೇಗ ನೆಗಡಿನ ಹೋಗಿಸ್ಕೋತಾಯಿ. ಇಲ್ದೆ ಹೋದ್ರೆ ನಿನ್ ಗಂಡ ಮನೆ ಎಲ್ಲ ತಲೆ ಕೆಳಗ್ ಮಾಡ್ಬಿಡ್ತಾನಷ್ಟೆ. ಸರಿ ಅಕ್ಕ. ವೈದೇಹಿ ಅಕ್ಕಂಗೆ ಫೋನ್ ಮಾಡಿ ನಾನು ಹಬೆ ತಗೊಳ್ಳೋ ಹಾಗೆ ಮಾಡೋದಕ್ಕೋಸ್ಕರನೇ ನಾನು ಹೇಳೋದ್ನು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿದ್ದಾರೆ ಅಖಿಲ್ ಅವರು. ನನ್ನ ಪ್ರೀತಿ ಗಂಡ. ನಿಜವಾಗ್ಲೂ ಅಷ್ಟೊಂದು ಪ್ರೀತಿನಾ? ನೀವ್ಯಾವಾಗ ಬಂದಿದ್ದು? ಇವಾಗ್ಲೇ ನೆನಪು ಮಾಡ್ಕೊಂಡಿಯಲ್ಲ, ಅದಕ್ಕೆ ಬಂದ್ಬಿಟ್ಟೆ.
ಹತ್ತಿರದಲ್ಲೇ ಇದ್ದು ಹಬೆ ಕೊಡ್ಸೋಣ ಅಂತ ಬಂದೆ. ಸರಿ, ಮುಸ್ಕಾಕೋ. ಅಯ್ಯೋ, ಹಾ, ನೀರ್ ತುಂಬಾ ಬಿಸಿಯಾಗಿದೆ, ನನ್ನಿಂದ ಆಗಲ್ಲ. ಬಿಸಿಯಾಗೆ ತಗೋಬೇಕು. ತಗೋ ಬಾ. ಈ ಬಿಸಿ ತಡೆಯೋಕ್ಕಾಗಲ್ಲ, ನನ್ಗಾಗಲ್ಲ. ಅಂದ್ರೆ ಅದರಲ್ಲಿ ಅರ್ಧ ನಾನ್ ಸಹಿಸ್ಕೊಳ್ಳ. ಅರ್ಧ ನೀವ್ ಸಹಿಸೋದಂದ್ರೆ 1/2 ಹಬೆ ತಗೊಳ್ಳೋಣ. 1/2 ಹಬೆ ಏನು ರೀ? ಏನು ಅಂತ ತೋರಿಸ್ತೀನಿ. ಹಲೋ ರೀ. ಹಬೆ ತಗೊಂಡಿಯಾ ಶ್ಯಾಮ? ನೀವಿಲ್ಲೇ ಇದ್ದು ನಂಗ್ ಹಬೆ ಕೊಡ್ಸಿದ್ರಲ್ಲ. ನಾನಲ್ಲೇ ಇದ್ ಕೊಡ್ಸ್ದೆ ಅಂದ್ರೇನು? ಸುಮ್ನೆ ಹೇಳ್ದೆ ಬಿಡಿ. ನೀವಿಲ್ಲಿಲ್ದೇ ಇದ್ರು ಅಲ್ಲಿಂದಾನೆ ಹಬೆ ತಗೊಳ್ಳೋ ಹಾಗೆ ನೀವ್ ಮಾಡಿದ್ರಲ್ಲ. ಓ, ವೈದೇಹಿ ಅತ್ತಿಗೆಗೆ ಫೋನ್ ಮಾಡಿದೆ ಅಂತನಾ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ? ನನ್ ಬಗ್ಗೆ ಇಷ್ಟು ಕೇರ್ ತಗೊಂಡಿದ್ದಕ್ಕೆ. ಅದು ನನ್ ಜವಾಬ್ದಾರಿ. ಸರಿ ಸರಿ, ನೀನ್ ಬೇಗ ಹಬೆ ತಗೋ. ಸರಿ ರೀ, ತಗೋತೀನಿ. ಸರಿ, ಆಮೇಲೆ ಮಾಡ್ತೀನಿ. ಅವ್ರ ಕ್ಲಾಸ್ ಟೀಚರ್ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರ? ಸರಿ, ನಾನ್ ಕ್ಯಾಬಲ್ ಹೋಗ್ತೀನಿ. ನೀನ್ ಸ್ಕೂಲಿಂದ ಬರುವಾಗ ನನ್ನನ್ನ ಪಿಕಪ್ ಮಾಡು, ಓಕೆನಾ? ಇಡ್ತೀನಿ. ಅತ್ತೆ, ಏನ್ ಕ್ಯಾಬ್ ಅಂತಿದ್ರಿ? ಏನಿಲ್ಲಮ್ಮ, ನನ್ ಫ್ರೆಂಡು ಶಕುಂತಲಾ ಆಂಟಿಗೆ ಮೊಮ್ಮಗ ಹುಟ್ಟಿದಾನೆ ಅಂತ ನಿನಗ್ ಹೇಳಿದ್ನಲ್ಲ? ಹೌದು, ಹೇಳಿದ್ರಿ. ಆ ಮಗು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಂತೆ. ಬೆಳಗ್ಗೆ 8 ಗಂಟೆಗೆ ಶಾಂತಿ ಪೂಜೆ ಇಟ್ಕೊಂಡಿದಾರಂತೆ. ನನ್ನನ್ನ ಬಾ ಅಂತ ಕರೆದಿದ್ಲು. ಓ, ವೈದೇಹಿ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕೆ ಕಾರ್ ತಗೊಂಡ್ ಹೋದ್ಲು. ಸ್ಕೂಲ್ ಹತ್ರ ಸ್ವಲ್ಪ ಲೇಟ್ ಆಗತ್ತೆ ಅಂತ ಫೋನ್ ಮಾಡಿ ಹೇಳಿದ್ಲು. ಅದಕ್ಕೆ ನಾನು ಕ್ಯಾಬಲ್ ಹೋಗ್ತೀನಿ. ಅಯ್ಯೋ ಅತ್ತೆ, ಕ್ಯಾಬ್ ಯಾಕೆ? ನಿಮ್ಮನ್ನ ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ನೀನಾ? ನಿನಗ್ ಲೇಟ್ ಆಗತ್ತೆ ಅನ್ಸತ್ತೆ, ನೀನ್ ಹೊರಡು. ಏನಾಗಲ್ಲ ಅತ್ತೆ. ನಿಮ್ ಫ್ರೆಂಡ್ ಅವ್ರ ಮನೆ ಎಲ್ಲಿರೋದು? ಶ್ರೀನಗರ ಕಾಲೋನಿಮ್ಮ. ಹೌದಾ? ನಾನು ಹಾಗೆ ಹೋಗೋದು. ನನ್ಗೇನು ಲೇಟ್ ಆಗಲ್ಲ ಅತ್ತೆ, ಬನ್ನಿ. ಸರಿ, ನಡಿಯಮ್ಮ. ಬನ್ನಿ ಅತ್ತೆ. ಫಸ್ಟ್ ಟೈಮ್ ಸ್ಕೂಟಿ ಮೇಲೆ ಕೂರ್ತಿದ್ದೀನಿ. ಹುಷಾರಾಗಿ ಕರ್ಕೊಂಡು ಹೋಗ್ತೀಯಲ್ಲ? ಹುಷಾರಾಗಿ ನಾನು ಕರ್ಕೊಂಡು ಹೋಗ್ತೀನತ್ತೆ. ನೀವೇನ್ ಹೆದರ್ಬೇಡಿ, ಧೈರ್ಯವಾಗಿ ಹತ್ತಿ. ಸೊಸೆ ಜೊತೆಗೆ ಸ್ಕೂಟಿ ಮೇಲೆ ಹೋಗೋದಕ್ಕೆ ಹೀಗೆ ಧೈರ್ಯ ಮಾಡ್ತಿದ್ದೀನಿ. ಮತ್ತೆ ಈ ತರ ಚಾನ್ಸ್ ಸಿಗ್ಬೇಕಲ್ವಾ?
ನನ್ ಭುಜದ ಮೇಲೆ ಕೈ ಇಟ್ಕೊಳ್ಳಿ. ಸರಿನಮ್ಮ. ಹೊಡನ್ವಾತೆ. ಭಯ ಆಗ್ತಿದ್ಯಾತೆ? ನನ್ಗ್ಯಾಕಮ್ಮ ಭಯ? ನನ್ ಸೊಸೆ ಭುಜ ನನ್ಗೆ ಆಸರೆ ಆಗಿದೆಯಲ್ಲ. ಜೀವನ ಪೂರ್ತಿ ಎಲ್ಲ ವಿಷಯದಲ್ಲೂ ನಿನ್ ಭುಜ ನನ್ಗೆ ಆಸರೆಯಾಗಿರ್ಬೇಕು ಶ್ಯಾಮ. ಹಾಗಿರೋದ್ಕಿಂತ ನನ್ಗೆ ಅದೃಷ್ಟ ಇನ್ನೇನಿದೆ ಅತ್ತೆ? ನಿಲ್ಸು ಶ್ಯಾಮ, ಇದೇ ಅವ್ರ ಮನೆ. ಚೆನ್ನಾಗಿತ್ತಮ್ಮ. ಸೊಸೆ ಜೊತೆ ಸ್ಕೂಟಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಅತ್ತೆ. ನೀನ್ ಕೂಡ ಒಳಗ್ ಬರ್ತೀಯಾ? ಮಗುನ ನೋಡ್ ಹೋಗ್ಬೋದಿತ್ತು. ಫ್ಯಾಕ್ಟ್ರಿಗೆ ಟೈಮ್ ಆಗ್ತಿದೆ ಅತ್ತೆ, ನೀವ್ ಹೋಗ್ ಬನ್ನಿ. ಸರಿನಮ್ಮ, ನೀನ್ ಹೊರಡು. ಸರಿ ಅತ್ತೆ. ಓಕೆ ಫ್ರೆಂಡ್ಸ್, ಕೇಳಿದ್ರಲ್ಲ, ಇನ್ನು ಇಂಥದೇ ಹಾಡು ನೆಕ್ಸ್ಟ್ ಯಾರಿಗ್ ಯಾವಾಗ ಬೇಕಾದ್ರೂ ನನ್ನೇ ಕೇಳಿ, ಓಕೆನಾ? ಈಗ ಒಬ್ಬ ಫ್ಯಾನ್ ಥರ ಕೃಷ್ಣ ತುಳಸಿ ಅಲಿಯಾಸ್ ಶ್ಯಾಮ ಹತ್ರ ಮಾತಾಡ್ತೀನಿ. ಕಾಲರ್ ಒಬ್ರು ಕಾಲ್ ಮಾಡ್ತಿದ್ದಾರೆ, ನೋಡೋಣ. ಹಲೋ. ಹಲೋ ಕೃಷ್ಣ ತುಳಸಿ ಅವರೇ. ಹಾಯ್. ಹಾಯ್. ಈ ವಾಯ್ಸ್ ಎಲ್ಲೋ ಕೇಳಿದ ಹಾಗಿದೆಯಲ್ಲ. ನಿಮ್ ಹೆಸರು, ನೀವೆಲ್ಲಿಂದ ಮಾತಾಡ್ತಿದ್ದೀರಾ ಅಂತ ಹೇಳ್ತೀರಾ? ನನ್ನ ಹೆಸರು ಕೃಷ್ಣ ಅಂತ. ನಾನು ನಾರ್ತ್ ಇಂಡಿಯಾದಿಂದ ಕಾಲ್ ಮಾಡ್ತಿದ್ದೀನಿ. ನಾರ್ತ್ ಇಂಡಿಯಾದಿಂದನಾ? ಹೌದು ಮೇಡಮ್. ಕೃಷ್ಣ ತುಳಸಿ ಅವ್ರ ಹಾಡು ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾವರೆಗೂ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಕೃಷ್ಣ ತುಳಸಿ ಅವರೇ. ಥ್ಯಾಂಕ್ ಯು. ನಾನ್ ನಿಮ್ಗೆ ತುಂಬಾ ದೊಡ್ಡ ಫ್ಯಾನ್. ಪ್ರತಿದಿನ ನಿಮ್ ಹಾಡು ಕೇಳ್ತಾ ಇರ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಜೊತೆ ಹೀಗೆ ಫೋನಲ್ಲಿ ಮಾತಾಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ರಿ ಇದು, ನಾನು ಏನ್ ಮಾತಾಡಿದ್ರು ನೀವು ಥ್ಯಾಂಕ್ಸ್ ಬಿಟ್ರೆ ಏನು ಮಾತೇ ಆಡ್ತಿಲ್ಲ. ನಿಮಗೆ ಹಾಡಲ್ಲಿ ಎಷ್ಟೊಂದು ಹಾಡು ಬರುತ್ತೆ, ಮಾತಲ್ಲಿ ಥ್ಯಾಂಕ್ಸ್ ಅನ್ನೋದು ಒಂದೇ ಗೊತ್ತಿರೋದಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಕೃಷ್ಣ ತುಳಸಿ ಅವರೇ, ನಿಮ್ ವಾಯ್ಸ್ ಹಾಗೇನೆ ನಿಮ್ ನಗು ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕೃಷ್ಣ ತುಳಸಿ ಅವರೇ, ನೀವು ನಂಗೊಂದು ಸಹಾಯ ಮಾಡ್ತೀರಾ? ಏನದು? ನಾನೊಂದು ಹುಡುಗಿನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಆ ಹುಡುಗಿಗೆ ಹೇಗೆ ಪ್ರಪೋಸ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಮನ್ಸು ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಾಗತ್ತೆ ಅಂತಾರಲ್ವಾ? ಹೇಗೆ ಪ್ರಪೋಸ್ ಮಾಡಿದ್ರೆ ಆ ಹುಡುಗಿ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೋತಾಳೋ ಸ್ವಲ್ಪ ಹೇಳ್ತೀರಾ? ಸರಿಯಾಗಿ ಸಿಕ್ಕಾಕೊಂಡ್ಲು ರಾಮರಾವ್ ಅವರೇ. ಅವಳ ಮೊದಲೇ ಹಳ್ಳಿ ಗುಗ್ಗು, ಅವಳಿಗಿಂಥ ವಿಷಯಗಳೆಲ್ಲ ಎಲ್ಲಿ ಗೊತ್ತಿರತ್ತೆ? ಇವಾಗ ಕಾಲರ್ಗೆ ಉತ್ತರ ಕೊಡಕ್ಕಾಗ್ದೆ ಸೈಲೆಂಟ್ ಆಗಿರ್ತಾಳೆ. ಪ್ರೋಗ್ರಾಮಲ್ಲಿ ಸೈಲೆಂಟ್ ಆಗಿದ್ದಿದ್ದಕ್ಕೆ ಚೇರ್ಮನ್ ಅವರಿಗೆ ತುಂಬಾ ಕೋಪ ಬರುತ್ತೆ. ಸೊ ಲಿಸ್ನರ್ಸ್ ಎಲ್ಲರೂ ಇವಳಿಗೆ ಹಾಡು ಹಾಡೋದನ್ನ ಬಿಟ್ಟು ಪ್ರಪಂಚ ಜ್ಞಾನನೇ ಇಲ್ಲ ಅಂತ ಬೈಕೋತಾರೆ. ಈ ಪ್ರೋಗ್ರಾಮ್ ಪಾಪ್ಯುಲಾರಿಟಿನೂ ಹೊಡೆಸ್ಕೊಂಡು ಹೋಗುತ್ತೆ. ನೋಡೋಣ ಏನಾಗತ್ತೆ ಅಂತ. ಹಲೋ ಕೃಷ್ಣ ತುಳಸಿ ಅವರೇ. ಹಾ ಹೇಳಿ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಿ? ದಯವಿಟ್ಟು ನನಗೇನಾದರೂ ಸಲಹೆ ಕೊಡಿ. ಕೃಷ್ಣ ತುಳಸಿ ಅವರೇ. ಹೇಳಿ. ಹೇಳ್ಬೇಕಾದವ್ರು ನೀವೇ ಕಣ್ರಿ. ನನ್ನಂತ ಲವ್ವರ್ಗೆ ಒಂದು ಒಳ್ಳೆ ಅಡ್ವೈಸ್ ಕೊಡ್ರಿ. ಕೃಷ್ಣ ತುಳಸಿ ಅವರೇ,
ನೀವು ಹೇಳ್ದೇ ಇದ್ರೆ ಇನ್ನು ಸಾಕ್ಷಾತ್ ಆ ಕೃಷ್ಣ ಪರಮಾತ್ಮನ್ನೇ ಕೇಳಬೇಕು. ಒಂದು ಹುಡುಗಿನ ಪ್ರೀತಿಸಿ ನನ್ನ ಲವ್ನ ಹೇಗೆ ಪ್ರಪೋಸ್ ಮಾಡೋದು ಗೊತ್ತಾಗದೆ ನಾನು ಇಷ್ಟು ಒದ್ದಾಡ್ತಿದ್ರೆ ನೀನು 16,000 ಹುಡುಗಿರಿಗೆ ಹೇಗೆ ಪ್ರಪೋಸ್ ಮಾಡಿದ್ಯಯ್ಯ ನೀಲಮೇಘಶ್ಯಾಮ? ಅಖಿಲ್ ಅವರೇ, ನನ್ನ ಆಟ ಆಡ್ಸೋಕೆ ನಾರ್ತ್ ಇಂಡಿಯಾ ಫ್ಯಾನ್ ಅಂತ ನೀವೇ ಧ್ವನಿ ಬದಲಾಯಿಸಿ ಮಾತಾಡ್ತಿದ್ದೀರಲ್ಲ, ಮಾಡ್ತೀನಿ ರೀ ನಿಮ್ಗೆ. ಹಾ ಹೇಳಿ ಕೃಷ್ಣ ಅವರೇ, ಆ ಹುಡುಗಿಗೆ ಹೇಗ್ ಪ್ರಪೋಸ್ ಮಾಡಬೇಕು ಅನ್ನೋದೇ ಅಲ್ವಾ ನಿಮ್ ಡೌಟು? ಹಾ ಹೌದು ರೀ. ಮೊದ್ಲು ಆ ಹುಡುಗಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ. ಅಷ್ಟು ಇಷ್ಟು ಅಂದ್ರೆ ಹೇಗೆ ಹೇಳೋದು ಕೃಷ್ಣ ತುಳಸಿ ಅವರೇ? ಆಕಾಶದಷ್ಟು ಎತ್ತರ ಅಂತ ಹೇಳಿದ್ರು, ಸಮುದ್ರದಷ್ಟು ಹೆಚ್ಚು ಅಂತ ಹೇಳಿದ್ರು ಕಡಿಮೆನೇ ಆಗತ್ತೆ. ಅಖಿಲ್ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಹೇಳಿ ಕೃಷ್ಣ ತುಳಸಿ ಅವರೇ, ಈಗ ನಾನು ಪ್ರೀತಿಸ್ತಾ ಇರೋ ಹುಡುಗಿಗೆ ನನ್ನ ಲವ್ನ ಹೇಗೆ ಪ್ರಪೋಸ್ ಮಾಡು ಅಂತೀರಿ? ನೀವು ಪ್ರೀತಿಸಿದಾಗ ಯಾರ್ದಾದ್ರೂ ಸಲಹೆ ತಗೊಂಡೇ ಪ್ರೀತಿಸಿದ್ರಾ? ಪ್ರೀತಿಸೋದಕ್ಕೆ ಯಾರಾದ್ರೂ ಸಲಹೆ ತಗೋತಾರ ಹೇಳಿ? ಪ್ರೀತಿಸೋಕೆ ಬೇಡದೇ ಇರೋ ಸಲಹೆ, ಆ ಪ್ರೀತಿನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಯಾಕೆ ಸಲಹೆ ಬೇಕು ಕೃಷ್ಣ ಅವರೇ? ಹೌದು, ಅವ್ರ ಮೇಲೆ ನಿಮ್ಗೆ ಪ್ರೀತಿ ಯಾವಾಗ ಹುಟ್ಟಿದ್ದು? ಅವ್ರನ್ನ ಯಾವಾಗಿಂದ ಪ್ರೀತಿಸ್ತಿರೋದು? ಗೊತ್ತಿಲ್ಲ ಕಣ್ರಿ. ನನಗ್ ಗೊತ್ತಿಲ್ದೇನೆ ಅವಳ ಮೇಲೆ ಪ್ರೀತಿ ಹುಟ್ಟಿತು. ಪ್ರೀತಿಸ್ತಿದ್ದೀನಿ. ಪ್ರೀತಿ ಅಂದ್ರೆ ಹಾಗೆ ಅಲ್ವಾ, ಗೊತ್ತಿಲ್ದೇನೆ ಹುಟ್ಟೋದು. ನಿಮಗ್ ಗೊತ್ತಿಲ್ದೇನೆ ನಿಮ್ ಹುಡುಗಿ ಮೇಲೆ ನಿಮಗ್ ಹುಟ್ಟಿರೋ ಪ್ರೀತಿ ನಿಮಗ್ ಗೊತ್ತಿಲ್ದೇನೆ ನೀವು ಪ್ರೀತಿಸೋ ಹುಡುಗಿಗೂ ಗೊತ್ತಾಗತ್ತೆ ಬಿಡಿ, ಸರಿನಾ? ಇದಕ್ಕೆ ನೀವ್ ಯಾರ ಸಲಹೆನೂ ತಗೋಬೇಕಾಗಿಲ್ಲ. ಆಲ್ ದ ಬೆಸ್ಟ್ ಕೃಷ್ಣ ಅವರೇ. ಥ್ಯಾಂಕ್ ಯು ಕೃಷ್ಣ ತುಳಸಿ ಅವರೇ. ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದು ಕ್ವೆಶ್ಚನ್. ಹಾ ಕೇಳಿ. ನಿಮ್ಗೆ ಮದ್ವೆ ಆಗಿದ್ಯಾ? ಹಾ ಆಗಿದೆ. ನಿಮ್ ಗಂಡ ತುಂಬಾ ಅದೃಷ್ಟವಂತ ಕಣ್ರಿ. ಯಾವಾಗ್ಲೂ ನಿಮ್ ಮಾತು ಹಾಡು ಕೇಳ್ತಾ ಎಂಜಾಯ್ ಮಾಡ್ತಿರ್ತಾರಲ್ಲ, ಅದಕ್ಕೆ. ಇದು ಅವರ ಅದೃಷ್ಟ ಅಲ್ಲ, ಅಷ್ಟು ಒಳ್ಳೆ ಮನ್ಸಿರೋ ಮನುಷ್ಯ ನನಗೆ ಗಂಡ ಆಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ನಿಮ್ ಗಂಡ ಅಂದ್ರೆ ನಿಮಗೆ ಅಷ್ಟೊಂದು ಇಷ್ಟನಾ? ನಿಮ್ ಹಾಗೆ ಸಮುದ್ರ ಆಕಾಶಕ್ಕೆ ಹೋಲ್ಸಿ ಹೇಳಕ್ಕೆ ಬರಲ್ಲ. ಅವ್ರ ದೂರ ಇದ್ರು ಪ್ರತಿ ಕ್ಷಣ ನನ್ನ ಹತ್ರನೇ ಇದ್ದು ನನ್ನ ಚಿಕ್ಕ ಮಗು ಹಾಗೆ, ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿರೋ ಹಾಗೆ ನನ್ಗನ್ಸುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನನಗೆ ನನ್ಗಿಂತ ಅವ್ರಂದ್ರೇನೆ ನಂಗೆ ತುಂಬಾ ಇಷ್ಟ. ಅಪ್ಪ, ಇವಳು ಗೋಳ್ ಕೇಳಕ್ಕಾಗದೆ ಸಾಯ್ತಾ ಇದ್ದೀನಿ. ಕಾಲ್ ಡಿಸ್ಕನೆಕ್ಟ್ ಆದ್ರೂ ಆಗ್ಬಾರ್ದಾ? ಛೇ. ಓಕೆ ಕೃಷ್ಣ ಅವರೇ, ಇವತ್ತಿನ ಟೈಮ್ ಆಗಿದೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹ್ಯಾವ್ ಅ ನೈಸ್ ಡೇ.